ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನ್ ಇಂದ. ಸ್ನೇಹಿತರೆ, ಇವತ್ತು ರಾಗಿ ಹಿಟ್ಟು ಬಳಸಿಬಿಟ್ಟು ಒಂದು ಒಳ್ಳೆ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಯಾವ ತರ ಏನು ಅಂತ ನೋಡೋಣ ಬನ್ನಿ. ಸ್ವಲ್ಪ ನೀರ್ ಹಾಕೋಣ. ಅರ್ಧ ಟೇಬಲ್ ಸ್ಪೂನ್ ಉಪ್ಪು. ಈ ನೀರು ಚಳಮಳ ಕುದಿಯೋ ಮಟ ನಾವು ಅಷ್ಟರಲ್ಲಿ ರಾಗಿ ಹಿಟ್ಟಿರುತ್ತಲ್ಲ ಅದನ್ನ ಕೊಟ್ರಿ ಮಾಡಿ ನೀರು ಕುದಿಯೋ ಅಷ್ಟೊತ್ತಿಗೆ ನಾವ್ ಈ ರಾಗಿ ಹಿಟ್ಟನ್ನ ಒಂದ್ ಬ್ಯಾಟರ್ ಮಾಡ್ಕೊಳ್ಳೋಣ. ಥಿಕ್ನೆಸ್ ನೋಡಿ ಎಷ್ಟು ಬೇಕು. ನಾವು ಬಿಸಿ ರಾಗಿ ಮುದ್ದೆ ಮಾಡಿ ನೆನೆಸಿಟ್ಟು ಮಾಡ್ಬೋದು, ಇಲ್ಲ ಅಂದ್ರೆ ಮಧ್ಯಾಹ್ನ ಉಳಿದಿದ್ದು ರಾತ್ರಿ ಉಳಿದಿದ್ದು ಮುದ್ದೆ ಬಿಸಾಡೋ ಬದಲಿಗೆ ಈ ತರ ಮಾಡ್ಕೊಂಡು ನೋಡ್ರಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಬ್ಯಾಟರ್ನ ಒಂಚೂರು ಗಂಟಿಲ್ದಂಗೆ ನಾವು ನೋಡಿ ಅದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಒಂದು ಗಂಟಿಲ್ದಂಗೆ ಅದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನೀರು ಈಗ ಚಳಮಳ ಕುದ್ದಿದೆ. ನಾವೇನ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ತರ ಕಟ್ಟಾಡಿಸ್ಕೊಂತಾನೆ ಬಿಡ್ಬೇಕು. ಚೆನ್ನಾಗಿ ಇದು ಮುದ್ದೆ ಅಂದ್ರೆ ರಾಗಿ ಹಿಟ್ಟು ಹಸಿ ವಾಸನೆ ಹೋಗೋ ಮಟ್ಟ ನಾವ್ ಈ ತರ ಹುರ್ಕೋಬೇಕು. ಈ ತರ ಕಟ್ಟಾಡಿಸ್ಕೊಂತಾನೆ ಇರ್ಬೇಕು. ನಾವು ಮುದ್ದೆ ಮಾಡ್ತಾ ಇಲ್ಲ ಹೇಳ್ಬೇಕು ಅಂದ್ರೆ, ಒಟ್ಟು ಈ ರಾಗಿ ಹಿಟ್ಟಿನ ಹಸಿ ವಾಸನೆ ಹೋಗೋ ಮಟ್ಟ ನಾವು ಈ ತರ ಕಟ್ಟಾಡಿಸ್ಕೊತಾ ಇರ್ಬೇಕು. ಅದೇ ಏನು ಈ ಸುತ್ತಲೂ ಹಂಚಿರುತ್ತಲ್ಲ ಅದೇ ಬಿಟ್ಕೊಳ್ಳುತ್ತೆ, ಅಲ್ಲಿ ಮಟ್ಟ ಈ ತರನೇ ನಾವು ಕಟ್ಟಾಡಿಸ್ಕೋತಾ ಇರ್ಬೇಕು. ನೋಡಿ ಸ್ನೇಹಿತರೆ, ಈ ತರ ಅಂಚಲ್ಲಿರೋದು ಈ ತರ ಆದಷ್ಟು ಕತೆ ಬಿಟ್ಕೊಳ್ಳುತ್ತೆ, ಅಲ್ಲಿ ಮಠ ನಾವು ಇದನ್ನ ಕಟ್ಟಾಡಿಸ್ಕೊತಾನೆ ಇರ್ಬೇಕು. ಇನ್ನೊಂದ್ ಸ್ವಲ್ಪ ಬೇಯಬೇಕಿದು. ಈ ತರ ರಾಗಿದು ಗಂಜಿ, ರಾಗಿದು ಮುದ್ದೆ, ರಾಗಿ ಇಡ್ಲಿ ಈ ತರ ಮಾಡ್ಕೋತಾ ತಿಂತಾ ಇರ್ಬೇಕು. ಮಕ್ಕಳು ಈಗ ಡೈರೆಕ್ಟ್ ಆಗಿ ರಾಗಿ ಮುದ್ದೆ ತಿನ್ನಕ್ ಇಷ್ಟಪಡಲ್ಲ, ಅವಾಗ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಸ್ನೇಹಿತರೆ, ಈಗ ಕರೆಕ್ಟ್ ಪರ್ಫೆಕ್ಟ್ ಅದಕ್ಕೆ ಬಂದಿದೆ. ಆವಾಗ್ಲೇ ಇದಕ್ಕೂ ಈಗ ಕಲರ್ ಬಹಳ ಡಿಫ್ರೆನ್ಸ್ ಬಂದಿದೆ. ಈ ತರ ಕಲರ್ ಬರ್ಬೇಕು, ಮತ್ತೆ ಪರಿಮಳನು ಕೂಡ ಚೆನ್ನಾಗಿ ಬರ್ತಾ ಇದೆ. ಇದು ಬೆಂದಿದೇನೋ ಇಲ್ಲ ಅಂತ ನೋಡ್ಲಿಕ್ಕೆ ಸ್ವಲ್ಪ ಕೈ ಒದ್ದೆ ಮಾಡ್ಬಿಟ್ಟು ಮುಟ್ ನೋಡ್ಬೇಕು. ನೋಡಿ ಅಂಟ್ಕೊಂಡಿಲ್ಲ, ಚೆನ್ನಾಗಿ ಬೆಂದಿದೆ ಇದು. ಈಗ ಆಫ್ ಮಾಡ್ಬಿಟ್ಟು ಇದು ಹಾರ ಮಟ ಸ್ವಲ್ಪ ಕಾಯ್ಬೇಕಾಗುತ್ತೆ. ಬಿಸಿ ಎಲ್ಲ ಹಾರ್ಬೇಕಿದು. ನೋಡಿ ಸ್ನೇಹಿತರೆ, ಇವಾಗ ಇದನ್ನ ನಾನು ನೀರಲ್ಲಿ ಇಡ್ತೀನಿ. ಸ್ನೇಹಿತರೆ, ಏನು ನಾವು ಈಗ ರಾಗಿ ಮುದ್ದೆನ ನೀರಲ್ಲಿ ಹಾಕಿ ಇಟ್ಟಿದೀವಲ್ಲ, ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು 4 ರಿಂದ 5 ತಾಸು ನೆನೆಯಕ್ ಬಿಡೋಣ. ನೆಂದಾದ್ಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ಇದು 4 ರಿಂದ 5 ತಾಸು ಮುದ್ದೆ ನೆಂದಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಚೆನ್ನಾಗಿ ಇದೇ ನೀರಲ್ಲಿ ಕಲಸ್ಕೋಬೇಕು. ನೀರ್ ಚೇಂಜ್ ಮಾಡ್ಕೋಬಾರ್ದು. ನಾವು ರಾಗಿ ಮುದ್ದೆ ಮಾಡ್ಬಿಟ್ಟು ವೇಸ್ಟ್ ಮಾಡೋ ಬದಲಿಗೆ ಈ ತರ ಮಾಡಬಹುದು ಅಂತ ತೋರಿಸ್ಲಿಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಬ್ರು ಏನ್ ಮಾಡ್ತಾರೆ, ಮುದ್ದೆಗಳು ಮಾಡ್ಬಿಟ್ಟು ವೇಸ್ಟ್ ಆಯ್ತು ಅಂತ ಚೆಲ್ ಬಿಡ್ತಾರೆ. ಅದ್ರ ಬದಲಿಗೆ ಈ ತರ ಮಾಡಿ ಮಕ್ಳಿಗೆ ಕೊಟ್ರೆ ತುಂಬಾ ಟೇಸ್ಟು ಇರುತ್ತೆ, ಮಕ್ಕಳಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಗಂಟು ಇಲ್ದಂಗೆ ಚೆನ್ನಾಗಿ ಮೆಲ್ಟ್ ಈಗ ಇದನ್ನ ಚೆನ್ನಾಗಿ ಬೀಟರ್ ಇಂದ ಬೀಟ್ ಮಾಡ್ಕೋಬೇಕು. ಮುದ್ದೆ ಇದ್ದಿದ್ರೆ ನಾನು ಡೈರೆಕ್ಟ್ ಆಗಿ ಅಲ್ಲೇ ತೋರಿಸ್ತಿದ್ದೆ. ನಾನು ಮುದ್ದೆ ಇಲ್ಲದಕ್ಕೆ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ 1 ಕಪ್ ಮೊಸರು, ಈರುಳ್ಳಿ, ಜೀರಿಗೆ, ಕೊತ್ತಂಬರಿ, ಜೀರಿಗೆ ಪುಡಿ ಮಾಡಿ ಬೇಕಾದ್ರೂ ಹಾಕ್ಬೋದು. ಇಷ್ಟು ಹಾಕಿ ಇನ್ನೊಂದ್ಸರಿ ಬೀಟ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕಿ ಮಕ್ಕಳಿಗೆ ಇದನ್ನ ಕೊಡಿ. ರಾಗಿ ಒಳಗೆ ಚೆನ್ನಾಗಿ ಪ್ರೋಟೀನು, ಐರನ್ ಕಂಟೆಂಟು ಎಲ್ಲ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಬಹಳ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.